ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ಸಿದ್ಧ ಕಣೋ ಪ್ರಾಣ ಕೊಡೋಕೆ ಈಗೆಲ್ಲ ನಾಡು ನುಡಿಗೆ. ಸೊ ಇವತ್ತು ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಎಲ್ಲರೂ ನೋಡಿರ್ತೀರ, ಅಕ್ಕಿ ಬಿಟ್ಟಿದ್ದೆ, ಅಕ್ಕಿ ರಿಟರ್ನ್ ಮನೆಗೆ ಬಂದಿಲ್ಲ. ಸೊ ಅದನ್ನ ನೋಡೋಕೆ ಇವಾಗ ಹೋಗಬೇಕು. ಚಳಿಗುರು ನೋಡಿ, ಇನ್ನು ಕ್ಯಾಬ್ ಬಿಚ್ಚಿದಿರೋ ಇದ್ದೀನಿ ನಾನು. ಆಲ್ರೆಡಿ ಟೈಮ್ 10 ಗಂಟೆ ಆಗ್ತಾ ಬಂತು. ಇನ್ನೂ ನೋಡ್ರಿ ಹಿಂಗೈತೆ ವೆದರು. ಸೊ ಇವತ್ತು ಹಂಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಬೇಕು ನಿಮಗೆ. ಇದೊಂದು ಒನ್ ಡೇ ವ್ಲಾಗ್ ಥರ ಇರುತ್ತೆ. ನಿಮಗೆ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಾನ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾನ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕಮೆಂಟ್ ಮಾಡಿರಿ. ಸೊ ಇವತ್ತು ಮಾಡೋಣ, ತುಂಬ ದಿವಸ ಆಗಿತ್ತು ಈ ಥರ ವೀಡಿಯೋ ಮಾಡಿಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸಗಳಿದೆ, ಹಂಗೆ ಸ್ವಲ್ಪ ನಿಮ್ಗೊಂದು ಸ್ವಲ್ಪ ವಿಚಾರಗಳನ್ನ ತಿಳಿಸ್ಬೇಕು. ಸೊ ಅದನ್ನೆಲ್ಲ ತಿಳಿಸೋಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಮುಖ ಕೂಡ ತೊಳೆದಿಲ್ಲ, ನಾನು ಎದ್ದು 10 ಗಂಟೆ ಆಯಿತು, ಮುಖ ಕೂಡ ತೊಳೆದಿಲ್ಲ. ಸೊ ಇದೇನು ಸೆಟಪ್ ನೋಡ್ತಾಯಿದ್ದೀರಿ, ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನೇನು ಅಂದ್ಬಿಟ್ಟು ವೀಡಿಯೋದಲ್ಲಿ 8 ಗಂಟೆ ಇರಿ. ಆ ವೀಡಿಯೋನ ಎಂಜಾಯ್ ಮಾಡ್ತೀರಾ. ಇನ್ನು ಅಕ್ಕಿ ಹತ್ರ ಹೋಗ್ಬೇಕು ನಾವು. ಅಕ್ಕಿ ಹತ್ರ ಹೋಗೋಣ. ಫಸ್ಟು ನಾವು ಅಪ್ಪಂದು ರೆಡಿ ಆಗಬೇಕಲ್ವಾ. ಫಸ್ಟ್ ರೆಡಿ ಆಗೋಣ. ಕೂದಲು ತೆಗೆದ್ರೆ ಯಾವ ಹುಟ್ಟಲ್ಲಿ ನಿಂಗೆ ಗೊತ್ತಾ? ಎಲ್ಲ ತುಂಬ ಜನ ಕೇಳ್ತಾಯಿದ್ರಿ, ನಿಮ್ಮ ನಾಯಿ ಏನಾಯ್ತು ಹೆಂಗಿದೆ ನಿಮ್ಮ ನಾಯಿ ಅಂದ್ಬಿಟ್ಟು. ಸೊ ನೋಡಿ, ನಮ್ಮ ಬ್ರೂನೋ ಹೆಂಗಿದ್ದಾನೆ. ಸೊ ಇವ್ನಿಗಾಯ್ತು 3 ವರ್ಷ ಆಗ್ತಾ ಬಂತು. ನೋಡಿ ಹೆಂಗಿದ್ದಾನೆ ನಮ್ಮ ಬ್ರೂನೋ. ತುಂಬ ಜನ ಬ್ರೂನೋನ ಕೇಳ್ತಾಯಿದ್ರಿ ನಮ್ಮ ಚಾನಲಲ್ಲಿ, ತೋರಿಸಿದ್ದಿಲ್ಲ, ತುಂಬ ದಿವಸ ಆಗಿತ್ತು. ನೋಡಿರಿ ಹಿಂಗಿದ್ದಾನೆ, ಫುಲ್ ನಿದ್ದೆಲ್ಲಿದ್ದಾನೆ ಅಂದ್ಕೊಳ್ರಿ ಇವಾಗ. ಹಾಗೆ ಫಿಶಸ್ ಕೂಡ ಐತೆ ನಮ್ಮ ಮನೇಲಿ, ಅದನ್ನೂ ತೋರಿಸ್ಬಿಡ್ತೀನಿ. ಟ್ಯಾಂಕ್ ಸ್ವಲ್ಪ ಗಲೀಜಾಗೈತೆ. ನನ್ನ ಹತ್ರ ಇಷ್ಟು ಗಪ್ಪಿ ಫಿಶ್ ಐತೆ. ತುಂಬ ಮರಿಗಳು, ತುಂಬ ಅಂದರೆ ತುಂಬ ಜಾಸ್ತಿ ಮರಿಗಳಿದ್ವು. ಎಲ್ಲ ಹಿಡ್ದು ಬೇರೆಯವ್ರಿಗೆ ಕೊಟ್ಟೆ. ನೋಡಿ ಇಲ್ಲೂ ಇವತ್ತು ವಾಪಸ್ ಮರಿಗಳು ಹಾಕಿರೋದು. ಹೆವಿ ಬೆಜ್ಜಾನ್ ಮರಿಗಳೈತೆ. ಯಾರಿಗಾನ ಬೇಕಿದೆ ಕೇಳ್ರಿ, ನಾನು ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್. ಗಪ್ಪಿ ಮರಿಗಳು ಬೇಕಾದರೆ ನಮ್ಮ ಸರ್ಜಾಪುರ ರೋಡಿಗೆ ಬನ್ನಿ, ನನ್ನ ಹತ್ರ ಕೇಳ್ರಿ, ಕೊಡ್ತೀನಿ. ತೆಗೆದ್ರೆ ಅಂತೂ ಕೂದಲು ಹೆಂಗಿದ್ದೀನಿ ಗೊತ್ತಾ, ಹುಚ್ಚ ಥರ ಇದ್ದೀನಿ. ಅಯ್ಯೋ, ಓಕೆ ಬನ್ನಿ ರಪ್ಪ ಅಂತ ರೆಡಿ ಆಗೋಣ. ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ದಾವಡಿ ಅಥವಾ ಫ್ರೆಶಪ್ ಆಗಾಯಿತು. ಯಾವ ಮಿರರ್ ವಿಸಿಬಲ್? ಏನು ಫ್ರೆಶಪ್ಪ. ಮಗ ತೊಳೆದ್ರು ಹಂಗೆ ಇದ್ದೀನಿ, ತೊಳಿಲಿಲ್ಲ ಅಂದರೂ ಹಂಗೆ ಇದ್ದೀನಿ. ಸೊ ನಾಷ್ಟ ಮಾಡ್ಕೊಂಡು ಹೊರಡೋಣ ಬೇಗ. ನಾಷ್ಟ ಮಾಡೋದು ಬೇಡ ಅಂದ್ಕೊಂಡೆ. ನಮ್ಮಮ್ಮ ಬೈತಾ ಇರುತ್ತೆ ಯಾವಾಗ್ಲೂ, ತಿಂದಿರೋ ನೋಡಿ ಹಿಂಗಾಗಿದೆಯಾ ಅಂತ. ಏನು ಮಾಡಿಕ್ಕೋರೋ ಗೊತ್ತಿಲ್ಲ. ಇಡ್ಲಿ, ಇದು ಚಿಕನ್ನು. ಮನೆಯಾಗ ತಿನ್ಕೊಂಡು ಬೇಗ ಹೊಡೋದ ಫಸ್ಟ್ ಇಲ್ಲಿಂದ. ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡ್ತಾಯಿದ್ದೀನಿ. ಅಂದರೆ ನಾಷ್ಟ ಮಾಡಿಕೊಂಡು ಹೊರಡ್ತಾಯಿದ್ದೀನಿ ನಾನು ಇವಾಗ. ದಾವಡಿ ಹತ್ರ ಹೋಗೋಣ. ಅಕ್ಕಿ ಏನಾಗೈತೆ ಬಂದೈತೆ ಎಲ್ಲ ಗೊತ್ತಿಲ್ಲ ನನಗಂತೂ, ಇನ್ನೂ ಯಾವುದೂ ಐಡಿಯಾ ಇಲ್ಲ. ಮೇ ಬಿ ಬಂದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನಾಗೈತೋ ಗೊತ್ತಿಲ್ಲ. ಬಂದರೆ ಬಂತು, ಹೋದರೆ ಹೋಯ್ತು, ಅಷ್ಟೇ ಸಿಂಪಲ್. ಅಕ್ಕಿ ಬಂದಿಲ್ಲ, ಅಯ್ಯೋ ತಲೆ ಕೆಡಿಸ್ಬೇಕು ಅದೆಲ್ಲ ಇಲ್ಲ. ಒಂದ್ಸಲಿ ಆಕಾಶಕ್ಕೆ ಬಿಟ್ಮೇಲೆ ಅಕ್ಕಿ ನಮ್ದಲ್ಲ. ಅಕ್ಕಿ ಗೂಡೊಳಗಡೆ ಇದ್ದರೆ ಅಕ್ಕಿ ನಮ್ಮದು, ಆಕಾಶಕ್ಕೆ ಬಿಟ್ಮೇಲೆ ನಮ್ದಲ್ಲ ಅಕ್ಕಿ. ಓಕೆನಾ? ಆ ಥಿಂಕಿಂಗಲ್ಲೇ ಇರ್ರಿ ಯಾವತ್ತಾದರೂ ಅಷ್ಟೇ. ಅಕ್ಕಿ ಆಕಾಶಕ್ಕೆ ಬಿಟ್ಬಿಟ್ಟು ಅಯ್ಯೋ ಏನಾಗುತ್ತೋ ಅಕ್ಕಿ, ಏನು ಮಾಡುತ್ತೋ ನಮ್ಮ ಅಕ್ಕಿ, ಅಲ್ಲಿ ಕೂತ್ಕೊಳ್ಳುತ್ತಾ, ಶಿಖರೆ ಹೊಡ್ಕೊಂಡೋಗುತ್ತಾ, ಏನು ಮಾಡಬೇಕು ನಾವು ಇವಾಗ, ಯೋಚನೆ ಮಾಡಬಾರ್ದು. ಅಕ್ಕಿ ಆಕಾಶಕ್ಕೆ ಬಿಟ್ಟನಾ, ಮನೆಗೆ ಬಂದು ಕೂತ್ಕೊಂಡ್ರೆ ಹಿಡ್ದಾಕ್ರಿ, ಮನೆಗೆ ಬಂದು ಕೂತಿಲ್ವಾ ಬಿಟ್ಟಾಕ್ರಿ, ಅಷ್ಟೇ. ಅದು ಯಾವ ಥರ ಅಕ್ಕಿ ಆಗಿದ್ರು ಅಷ್ಟೇ. ಆಕಾಶಕ್ಕೆ ಬಿಟ್ಮೇಲೆ ನೀನೇನು ಆಕಾಶದ ಮೇಲೆ ಹೋಗಿ ಹಾರ್ಕೊಂಡು ಹಿಡಿಯೋಕ್ಕಾಗುತ್ತಾ? ಇಲ್ಲ ನೀವೇನ ಇಟ್ಕೊಳಕ್ಕಾಗುತ್ತೆ ಅಕ್ಕಿನ ಆಕಾಶದ ಮೇಲೆ ಹೋಗ್ಬಿಟ್ಟು? ಆಗಲ್ಲ. ಅದಕ್ಕೋಸ್ಕರ ಬಂದರೆ ಅದೇ ಬರಬೇಕು, ಹೋದರೆ ಹೋಗ್ಬೇಕು, ಅಷ್ಟೇ. ಸೊ ಬನ್ನಿರಿ ಸೀದಾ ಹೊಡೋಣ ದಾವಡಿ ಕಡೆ. ಅಂದರೆ ದಾವಡಿ ಹತ್ರ ಎಲ್ಲ ನಾವು ಬಿಲ್ಡಿಂಗ್ ಮೇಲೆಲ್ಲೂ ಕಾಣಿಸ್ತಾ ಇಲ್ಲ. ಕಾಂಟ್ ಸಿ. ಎಲ್ಲ ಯಾವ ಅಕ್ಕಿನೂ ಇಲ್ಲ, ಇಲ್ಲೂ ಯಾವ ಅಕ್ಕಿನೂ ಇಲ್ಲ, ಇಲ್ಲೂ ಯಾವುದೂ ಇಲ್ಲ. ಯಾರೋ ಪಾರ್ಟಿ ಮಾಡೋರಪ್ಪ. ಮೇಲೆ ಬಂದು ಪಾರ್ಟಿ ಮಾಡೋರು ಯಾರೋ. ಯಾವುದೂ ಕಾಣಿಸ್ತಾ ಇಲ್ಲ. ಇಲ್ಲಿ ಸಂದಲ್ಲಿ ಒಂದೊಂದ್ಸಲಿ ಕೂತ್ಕೊಳ್ಳುತ್ತೆ ಅಕ್ಕಿಗಳು, ಅಲ್ಲೂ ಇಲ್ಲ. ಅಕ್ಕಿ ಯಾವುದೂ ಇಲ್ಲ. ಇಲ್ಲೊಂದು ಅಕ್ಕಿ ಬಿಟ್ಟಿದ್ದೆ, ಅದೇ ನಾನು ಐತೆ ನೋಡೋಣ ನೀವು ಫಸ್ಟು. ಇಲ್ಲೇ ಐತೆ ಪಾಪ. ಯಾವ್ದು ಗೊತ್ತಾ? ಜಂಗ್ಲಿ ಪಾಪ. ಅದಕ್ಕೆ ರೆಕ್ಕೆ ಏನೋ ಊಷ್ಟಾಗ್ಬಿಡೈತೆ, ಅದಕ್ಕೋಸ್ಕರ ಹಾರಾಡೋಕೆ ಓಡಾಡೋಕೆ ಆಗ್ತಾಯಿದ್ದಿಲ್ಲ. ಎತ್ತಿ ಇಕ್ಕಿದ್ದೆ ಸೈಡ್ಗೆ. ಬನ್ನಿರಿ ಅದು ನಾಳೆ ಬಿಡೋಣ ಆಚೆ. ಅದೇ ಜಂಗ್ಲಿ ಓಡಾಯ್ತು, ಒಳಗೆ ತೋರಿಸ್ತೀನಿ. ಆಚೆ ಬರಬೇಕಿತ್ತಲ್ಲ. ಅಲ್ಲೇ ಹೋಗ್ತೈತೆ ನೋಡ್ರಿ. ರೆಕ್ಕೆ ಸರಿ ಇಲ್ಲ ಪಾಪ, ಅದಕ್ಕೆ ರೆಕ್ಕೆ ಮುರಿದೋಗೈತೆ. ಅದ್ರ ಪುಣ್ಯ ನಮ್ಮ ಹುಡ್ಗನ ಕೈ ಸಿಕ್ಕಿ
ಇಲ್ಲಿ ಎತ್ಕೊಬಂದುಬಿಟ್ಟು ಅವನು ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ಯಾವುದೋ ನಾಯಿನೋ ಬೇಕೋ ಹಾಕೊಂಡು ಹೋಗಿರ್ತಾಯಿತ್ತು. ಸೊ ಬೈದವೇ ಇಲ್ಲಿ ನಮ್ಗೆ ಯಾವುದು ಅಕ್ಕಿ ಕಾಣಿಸ್ತಾ ಇಲ್ಲ. ಬಂದರೆ ಬಂತು, ಹೋದ್ರೆ ಹೋಯ್ತು. ಆವಾಗಲೇ ನಾನು ಹೇಳ್ದಂಗೆ ಆಕಾಶಕ್ಕೆ ಬಿಟ್ಮೇಲೆ ಮರ್ತುಬಿಡ್ರಿ ಅಕ್ಕಿ ನಮ್ಮದು ಅಂತ ಯಾರು ತಲೆ ಕೆಡ್ಸ್ಕೊಬೇಡಿ. ಶೋಕಲ್ಲಿ ಒಂದು ಅಕ್ಕಿ ಹೋಗುತ್ತೆ, ಒಂದು ಅಕ್ಕಿ ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಶೋಕನ ಮುಂದೆ ಉರ್ಸ್ಕೊಂಡು ಹೋಗೋಕ್ಕಾಗಲ್ಲ. ಅಷ್ಟೊಂದು ಅಕ್ಕಿ ಕರೆಕ್ಟಾಗಿ ಕಳ್ಳ ಆಗಿದ್ರೆ ಅಕ್ಕಿ ಬರಬೇಕು ಅಂತಿದ್ರೆ ಆರಾಮಾಗಿ ಬರುತ್ತೆ. ಜಾಸ್ತಿ ಡಿಸ್ಟೆನ್ಸಲ್ಲೂ ಕೂಡ ನಾವು ಬಿಟ್ಟಿಲ್ಲ. ಇಲ್ಲೇ ಒಂದು ಹತ್ತತ್ರ ಒಂದು 100 ಮೀಟ್ರ್ ಅಂದ್ಕೊಳ್ಳಿ. ಹಿಂಗೆ ನಾವು ಸ್ಟ್ರೈಟಾಗಿ ನೋಡಿದ್ರೆ, ಹಿಂಗೆ ನಾವು ಸ್ಟ್ರೈಟಾಗಿ ನೋಡ್ತೀವಿ ಅಂದರೆ ನೋಡಿ ಅಲ್ಲಿ ಕಾಣಿಸ್ತೈತಲ್ವ ಪೈಪು, ನೋಡಿ ಅಲ್ಲಿ ಪೈಪ್ ಕಾಣಿಸ್ತೈತೆ ನೋಡಿ, ಇಲ್ಲೊಂದು ಪೈಪ್ ಕಾಣಿಸ್ತೈತಲ್ವಾ, ಆ ಪೈಪ್ ಅದ್ರ ಹತ್ರನೇ ಬಿಟ್ಟಿರೋದು ನಾವು. ಓಕೆನಾ, ಅಷ್ಟೊಂದು ನಾವು ಇದು ಮಾಡಬೇಕಂದ್ರೆ ದೂರನೂ ಬಿಟ್ಟಿಲ್ಲ, ಇದ್ರ ಹತ್ರನೇ ಬಿಟ್ಟಿದ್ದು. ಬಟ್ ಅಕ್ಕಿ ಕೆಟ್ಬುದ್ದಿ ಆ ಥರ ಮಾಡ್ತಾಯಿದ್ದು ಏನೋ ಗೊತ್ತಿಲ್ಲ, ನಮ್ಮ ಬ್ಯಾಡ್ ಲಾಕ್ ಏನೋ ಗೊತ್ತಿಲ್ಲ. ಅಕ್ಕಿ ಬಂದಿಲ್ಲ, ಇನ್ನೂ ಟೈಮ್ ಐತೆ. ಇವತ್ತು ಬಂದರೂ ಬರ್ಬೋದು, ಈವ್ನಿಂಗ್ ಅಷ್ಟರಲ್ಲಿ ಬಂದರೂ ಬರ್ಬೋದು, ಅಥವಾ ಒಂದು 2 ದಿವಸ ಬಿಟ್ಕೊಂಬರ್ಬೋದು, ಒಂದು ವಾರ ಬಿಟ್ಕೊಂಬರ್ಬೋದು. 1 ತಿಂಗಳಾದಮೇಲೆ ಅಕ್ಕಿ ಬಿಟ್ಕೊಂಬಂದಿರೋದು ಹಿಸ್ಟ್ರಿ ಕೂಡ ಆಯ್ತು ನನ್ನ ಹತ್ರ. ಬಂದರೂ ಬರ್ಬೋದು, ಇಲ್ಲಾಂದ್ರೆ ಇಲ್ಲ, ಹೇಳಂಗಿಲ್ಲ. ಸೊ ಅದ್ರ ಬಗ್ಗೆ ಟೆನ್ಷನ್ ತೊಗೊಳೋದು ಬಿಟ್ಟು ಇರೋ ಅಕ್ಕಿನ ರೆಡಿ ಮಾಡೋಣ ಫಸ್ಟು. ಬೇಗ ಬೇರೆ ಅಕ್ಕಿ ಇದ್ದಾವೆ, ನಾವು ಪಟ್ಟಾಗ್ಲಿದ್ದಾವೆ, ಒಳ್ಳೊಳ್ಳೆ ಪಟ್ಟಾಗ್ಲಿದ್ದಾವೆ, ಪಟ್ಟಾಗಳನ್ನ ರೆಡಿ ಮಾಡೋಣ ಬನ್ನಿ. ಓಪನ್ ಮಾಡೋಣ ಗೂಡು. ಈಗ ಒಳಗೆ ಛತ್ರಿ ಮೇಲೆ ಹಾಕಿದ್ದೆ, ತುಂಬ ಚಳಿ ಐತೆ. ಸೊ ಪಟ್ಟನೂ ಬೇಡ ಅಂದ್ಬಿಟ್ಟು ವಾಪಸ್ ಒಳಗೆ ಬಿಟ್ಟೆ. ಇದೆರಡು ಪಟ್ಟಾಗಿ ಸ್ವಲ್ಪ ಮೇವು ಇದ್ದಿದ್ದಿಲ್ಲ, ಎರಡಕ್ಕೂ ಮೇವು ತಿನ್ನಿಸಿದೆ. ಇನ್ನು ಮಿಕ್ಕಿದ ಅಕ್ಕಿಗಳಿಗೆಲ್ಲ ಮೇವು ಹಾಕಿದ್ದೀನಿ, ಮೇವು ತಿಂತಾಯಿದೆ. ಹಾಗೆ ಪಟ್ಟಾದ ಅಪ್ಡೇಟ್ಸ್ ಕೊಡ್ತೀನಿ ನೋಡಿ. ಪಟ್ಟಾಗಳು ಬಂದ್ಬಿಟ್ಟು 2 ಪಟ್ಟ ಆಗೈತೆ, 2 ಪಟ್ಟನೂ ಇವಾಗ ಕಂಡುಬಿಟ್ಟಿದೆ. 4 ಡೇಸ್ ಏನೋ ಇವಾಗ. ಇದೆರಡು ಅಕ್ಕಿ ಕ್ರಾಸಿಂಗ್ ಮಾಡಿಸಲ್ಲ ಸದ್ಯಕ್ಕೆ, ಸಪ್ರೇಟ್ ಮಾಡ್ತೀನಿ, ಒಂದು 2 ದಿವಸ ಸಪ್ರೇಟ್ ಮಾಡ್ತೀನಿ. ಹಾಗೆ ಇದೆರಡು ಪಟ್ಟ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ಇದ್ದಿದ್ದು ಪಟ್ಟನೇ ಇದಕ್ಕೆ ಹಾಕೊಂಡಿದ್ದೀನಿ. ಇದು ಸೇಮ್ ಏಜ್ದಾಗುತ್ತೆ, ಸ್ವಲ್ಪ ಇದು ಜಾಸ್ತಿ ಅಲ್ಲ, ಇದು ಬೇಗ ದೊಡ್ಡದಾಗುತ್ತೆ. ಅದು ಇನ್ನು ಚಿಕ್ಕದೇ ಇದೆ, ಯಾಕಂದರೆ ಇದು ಇನ್ನೂ ತಿನ್ಸ್ಕೊತಾ ಇದೆ ಅಲ್ವಾ. ಇದು ತಿಂತಾಯಿದೆ ಪ್ಲಸ್ ತಿನ್ಸ್ಕೊತಾ ಇದೆ. ಅದು ಇನ್ನೂ ಅದು ಅಷ್ಟೇ, ಅದು ತಿಂತಾಯಿದೆ, ಅದು ಪಡ್ಗದು ಸ್ವಲ್ಪ ತಿಂತಾ ಇರುತ್ತೆ. ಸೊ ಅದರಿಂದ ಇದೆರಡು ಒಟ್ಟಿಗೆ ಬಿಟ್ಟಿದ್ದೀನಿ. ಈ ಪಟ್ಟನ ಸಪ್ರೇಟ್ ಮಾಡಿದ್ದೀನಿ. ಈ ಪಟ್ಟನ ಬಿಡೋಕ್ಕೆ ಸ್ಟಾರ್ಟ್ ಮಾಡಬೇಕಿನ್ನ. ನೋಡಿ ಇದು ಆಲ್ರೆಡಿ ಗುಮಾಯ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೈತೆ. ಪಟ್ಟಗಳು ಚಿಕ್ಕ ಏಜಲ್ಲಿದ್ದಾಗ ಬಿಟ್ಟು ತಪ್ಪು ಮಾಡೋದಕ್ಕಿಂತ ಚೆನ್ನಾಗಿ ಬಲ್ತ್ ಮೇಲೆ ಬಿಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಒಳ್ಳೆ ಪಟ್ಟ ಅದು, ಅದರಿಂದ ಬಿಟ್ಬಿಟ್ಟು ಹಾಳು ಮಾಡೋದಕ್ಕಿಂತ ಸ್ವಲ್ಪ ಟೈಮ್ ಆಗಲಿ ಆಮೇಲೆ ಬಿಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅಂದ್ಕೊಂಡಿದ್ದೆ ಗೈಸ್. ನಾನು ಒಂದು ಚಿಕ್ಕದಾಗಿ ಸ್ಟಾರ್ಟಪ್ ಒಂದು ಕಾರ್ಟ್ ಹಾಕೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಲೊಕೇಶನ್ ಬಂದ್ಬಿಟ್ಟು ಸರ್ಜಾಪುರ ರೋಡಲ್ಲಿ ಇರುತ್ತೆ. ಸರ್ಜಾಪುರ ರೋಡು, ನಿಯರ್ ಬೈ ಸರ್ಜಾಪುರ ರೋಡು. ನಿಮಗೆ ಸರ್ಜಾಪುರ ಮೋರಿ ಗೇಟ್ ಬಂದ ಮೇಲೆ ಮುಂದೆ ಬಂದು ಬಾಟಾ ಶೋರೂಮ್ ಇತ್ತು, ಹಳೇದು ಬಾಟಾ ಶೋರೂಮ್ ಗೊತ್ತಿರುತ್ತೆ. ಇವಾಗ ಇವಾಗ ಯಾವುದಾಗೈತೆ ವೈಲ್ಡ್ ಕ್ರಾಫ್ಟ್ ಏನೋ ಇದಾಗಿದೆ ಶೋರೂಮು. ಸೊ ಅದರ ಒಳಗಡೆ ರೋಡಲ್ಲಿ ಬಂದರೆ ನಿಮ್ಗೆ ಲೊಕೇಶನ್ ಸಿಗುತ್ತೆ. ಅದೆಲ್ಲ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಚಿಕ್ಕದಾಗಿ ಒಂದು ಸ್ಟಾರ್ಟಪ್ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಬಾರ್ಬಿಕ್ಯೂದು ಚಿಕನ್ನು ಮತ್ತು ಫಿಶ್ಶು ಮತ್ತು ಪನ್ನೀರು ಈ ಥರ ಬಾರ್ಬಿಕ್ಯೂ ಮಾಡೋಣ ಅಂದ್ಬಿಟ್ಟು. ಲೈಕ್ ನಾನು ಓಪನ್ ಮಾಡೋ ಬ್ಯಾಕ್ ಡೇ ಅಂದರೆ ಹಿಂದಿನ ದಿವಸ ಹೇಳ್ತೀನಿ. ಅಂದರೆ ನೆಕ್ಸ್ಟ್ ಡೇ ಓಪನ್ ಮಾಡೋದಂದರೆ ಇವತ್ತು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಯಾರೆಲ್ಲ ನಾನು ನೋಡಬೇಕು, ಇಲ್ಲಾಂತಂದ್ರೆ ಯಾರೆಲ್ಲ ನನ್ನ ಅಂಗಡಿಗೆ ವಿಸಿಟ್ ಮಾಡಬೇಕು, ಅವರೆಲ್ಲ ಆರಾಮಾಗಿ ಬರ್ಬೋದು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂದ್ಬಿಟ್ಟೆ ಒಳ್ಳೆ ಆಫರ್, ಕಮ್ಮಿ ಬಜೆಟ್ ಅಂದ್ಕೊಳ್ಳಿ. ಇನ್ ಕೇಸ್ ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ಪಕ್ಕ ಕಮ್ಮಿ ಪ್ರೈಸಲ್ಲಿ ಕೊಡ್ತೀನಿ. ಎಲ್ಲಿಂದ ಬೇಕಂದ್ರೆ ಯಾವರಿಂದ ಬೇಕಂದ್ರೆ ಬನ್ನಿರಿ. ಸೊ ನೋಡೋಣ ಎಷ್ಟು ಜನ ಬರ್ತಾರೆ ಏನೋ ಗೊತ್ತಿಲ್ಲ. ಬಟ್ ಇನ್ಫಾರ್ಮ್ ಮಾಡೋದು ನಾನು ಮಾಡಬೇಕಲ್ವಾ, ಇನ್ಫಾರ್ಮ್ ಮಾಡೋದು ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕಿತ್ತು, ಒಂದು ಜಂಗ್ಲಿ ಸಿಕ್ಕಿತ್ತು ಅಂದ್ಮೇಲೆ ಅದು ನೋಡಿ ನೈಟ್ ಟೈಮು ಅಲ್ಲಿ ಹಂಗೆ ಕ್ಲೀನಾಗಿ ಬಚ್ಚಿಕ್ತೀನಿ, ನಾಯಿಗಳೇನು ಮುಟ್ತಂಗೆ. ಡೇ ಟೈಮಲ್ಲಿ ನೋಡಿ ಮೇವು ಹಾಕಿದ್ದೀನಿ, ತಿಂತಾಯಿದೆ. ಪಾಪ ಅಕ್ಕಿಗೇನೋ ಇದು ಫ್ರ್ಯಾಕ್ಚರ್ ಆಗೈತೆ ಅಂದ್ಕೊತೀನಿ, ಗೊತ್ತಿಲ್ಲ. ನೋಡೋಣ, ಅದು ಮುಂದಿನ ಸರಿ ಮಾಡೋಣ, 1-2 ದಿವಸ ಬಿಟ್ಟು ಸರಿ ಮಾಡೋಣ. ಸೊ ಅದೊಂದು ಅಂಗಡಿದು ಅಪ್ಡೇಟ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ಏನೋ ಇಷ್ಟ ಆಗಿರೋ ಲೈಕ್ ಮಾಡಿ. ಈ ಥರ ವ್ಲಾಗ್ ಏನಾರ ಬೇಕು ಅಂದರೆ ಕಮೆಂಟ್ ಹಾಕಿ. ವೀಕ್ಲಿ ಒಂದು ಈ ಥರ ವ್ಲಾಗ್ ಮಾಡೋಣ. ಸೊ ಇದರಲ್ಲಿ ಅಕ್ಕಿ ಮ್ಯಾಟ್ರು ತಿಳಿಸಿದ್ದೀನಿ, ನನ್ನ ಮ್ಯಾಟ್ರು ತಿಳಿಸಿದ್ದೀನಿ. ಮೇ ಬಿ ಈ ವೀಕ್ ಫ್ರೈಡೇ ಅಥವಾ ಗುರುವಾರ ಅಥವಾ ಶುಕ್ರವಾರ ಒಳಗಡೆ ಅಂಗಡಿ ಓಪನ್ ಆಗುತ್ತೆ. ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ರೆ ಬನ್ನಿ, ಓಕೆನಾ? ಎಲ್ಲರಿಗೂ ವೆಲ್ಕಮ್. ಸೊ ಸಾಕು, ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಕ್ಕಿ ಬಂತಾ ಇಲ್ಲ ಏನೋ ಕನ್ಫರ್ಮ್ ಆಗಿ ಹೇಳ್ತೀನಿ. ಹಾಗೆಯೇ ಯಾವುದಾನ ವೀಡಿಯೋ ಬೇಕಂದರೆ ಕಮೆಂಟ್ ಹಾಕಿ. ಒಳ್ಳೆ ರೀಚ್ ಕೊಡ್ತಾ ಇದ್ದೀರಾ ಎಲ್ಲರಿಗೂ, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ಪ್ರೀತಿ ತೋರಿಸ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಮುಂದೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಯಾರ್ಯಾರೆಲ್ಲ ಪಾರಿವಾಳ ಕಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅಂದ್ಕೊಂಡಿದ್ದೀರಾ, ಪಾರಿವಾಳದಲ್ಲಿ ವೀಡಿಯೋಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಪಾರಿವಾಳದಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ, ಇವ್ರಿಗೆಲ್ಲ ಒಂದು ನನ್ನ ಕಡೆಯಿಂದ ಒಂದು ಕಿವಿ ಮಾತುಗಳಿರುತ್ತೆ. ಸೊ ಅದನ್ನ ಕೇಳಿಸ್ಕೊಂಡು ಆಮೇಲೆ ನಾವು ಮಾಡಬೇಕಾ ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಪ್ಪ, ಬೇರೆ ಏನಿಲ್ಲ, ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಸೊ ಸಿಕ್ಕೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದು ಲಾಂಗ್ ಆಗೋದು ಬೇಡ. ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗೊತ್ತಲ್ಲ, ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗೈಸ್, ಬಾಯ್.